ವಾರ್ತೆಯ ಮುಖ್ಯಾಂಶಗಳು. ಆಗಸ್ಟ್ 29, 30 ಮತ್ತು 31ರಂದು ಶಿರಸಿಯ ಮಿನಿ ಮಂತ್ರಾಲಯದಲ್ಲಿ ರಾಯರ 355ನೇ ಆರಾಧನಾ ಮಹೋತ್ಸವದ ಸಂಭ್ರಮ. ಧಾರ್ಮಿಕ ಪ್ರತಿಭಾ ಪುರಸ್ಕಾರ ಹಾಗೂ ಅನ್ನ ಸಂತರ್ಪಣೆ ಮೂಲಕ ಅರ್ಥಪೂರ್ಣವಾಗಿ ನಡೆದ ಚಾರೋಡಿ ಸಮಾಜ ಅಭಿವೃದ್ಧಿ ಟ್ರಸ್ಟ್ನ 26ನೇ ವಾರ್ಷಿಕೋತ್ಸವ. ಸಿದ್ದಾಪುರದಲ್ಲಿ 1 ಕೋಟಿ ವೆಚ್ಚದ ನಾಮಧಾರಿ ಸಮುದಾಯ ಭವನ ಕಾಮಗಾರಿಗೆ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರಿಂದ ಚಾಲನೆ. ಭಗವಂತನ ಇಚ್ಛೆ ಅಥವಾ ದೈವೀಯ ಬಲದಿಂದ ಮಾತ್ರ ನಮ್ಮ ಕಾರ್ಯಗಳು ಯಶಸ್ವಿಯಾಗಲು ಸಾಧ್ಯ. ಹಸಿರು ಶ್ರೀ ಶಿರ್ಸಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪದಾಧಿಕಾರಿಗಳ ಆಯ್ಕೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮಿನಿ ಮಂತ್ರಾಲಯದಲ್ಲಿ ರಾಯರ 355ನೇ ಆರಾಧನಾ ಮಹೋತ್ಸವ ಅಂಗವಾಗಿ ಆಗಸ್ಟ್ 29ರಿಂದ 3 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮ ಹಾಗೂ ಇತ್ತೀಚೆಗೆ ಮಠ ವಿಶೇಷವಾಗಿ ಅಭಿವೃದ್ಧಿ ಹೊಂದಿದ ಬಗ್ಗೆ ಮಾಹಿತಿ ನೀಡಲು ರಾಯರ ಮಠದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀಮಠದ ಅಧ್ಯಕ್ಷರಾದ ಕೆರೆ ಹೆಬ್ಬಾರ್, ಕೆವಿ ಭಟ್, ಅನಿಲ್ ಗಾಂವ್ಕರ್, ಗಣಪತಿ ಶೇಟ್ ಕಾಗೇರಿ ಇತರರು ಇದ್ದರು. ಆವಾಗ ನಮಗೆ ಅದರಲ್ಲಿ ಗೊತ್ತಾಗತ್ತೆ ಎಷ್ಟು ಜನ ಆದರು ಅಂತ ಲೆಕ್ಕನ ಮಾಡಿ. ಈಗಾಗಲೇ ಅಭಿವೃದ್ಧಿಯನ್ನು ಕೆ ವಿ ಭಟ್ರು ಹೇಳಿದ್ರು. ಈಗಾಗಲೇ ನಾನು ಅಧ್ಯಕ್ಷ ಆಗಿ 7 ತಿಂಗಳಾಯಿತು. ಭಾಳ ಅಲ್ಲಿಂದ ಇಲ್ಲಿವರೆಗೂ ಅಭಿವೃದ್ಧಿ ಮಾಡ್ತಾ 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 ಬಂದು ಒಂದು ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಈಗಾಗಲೇ ಕೆ ವಿ ಭಟ್ರು ಹೇಳಿದಾಗೆ ನಮಗೆ ಈ ಬರುವಂಥ ಪುರುಷ ಪ್ರಯತ್ನ ಮತ್ತು ದೇವರ ಅನುಗ್ರಹದಿಂದ ಜೀವನದಲ್ಲಿ ಯಶಸ್ಸು ಸಾಧ್ಯ. ನಮ್ಮ ಜೀವನ ಪ್ರಾರ್ಥನೆ ಪ್ರಯತ್ನಗಳ ಮಿಶ್ರಣವಾಗಬೇಕು ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನುಡಿದರು. ಅವರು ಚಾತುರ್ಮಾಸ್ಯದ ಪವಿತ್ರ ಸಂದರ್ಭದಲ್ಲಿ ಜಪ, ಅರ್ಚನೆ, ಪೂಜೆ, ಅಭಿಷೇಕ ಮುಂತಾದ ದಿವ್ಯ ಸೇವೆಗಳನ್ನು ಶ್ರದ್ಧೆಯಿಂದ ಸಲ್ಲಿಸಿದ ಮೆಣಸಿ ಸೀಮೆಯ ಭಕ್ತ ಜನರು ಹಾಗೂ ಮಾತೆಯನ್ನು ಉದ್ದೇಶಿಸಿ ಆಶೀರ್ವಚನ ನುಡಿದರು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಾಪುರ ನಾಮಧಾರಿ ಅಭಿವೃದ್ಧಿ ಸಂಘದ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗೆ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು 1 ಕೋಟಿ ಅನುದಾನದಡಿ ಶಂಕುಸ್ಥಾಪನೆ ನೆರವೇರಿಸಿ ಚಾಲನೆ ನೀಡಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಕ್ಷೇತ್ರದ ಪ್ರತಿಯೊಂದು ಸಮಾಜದ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯಗಳ ಬಲವರ್ಧನೆಗೆ ಶ್ರಮಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ನಾಮಧಾರಿ ಸಮುದಾಯದ ಭವನದ ಈ ಕಾಮಗಾರಿಯು ಶೀಘ್ರದಲ್ಲಿಯೇ ಪೂರ್ಣಗೊಳ್ಳಲಿದ್ದು, ಸಮಾಜದ ವಿವಿಧ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳನ್ನು ಒಗ್ಗೂಡಿಸಿ ನಡೆಸಲು ಇದು ಅನುಕೂಲಕರ ವೇದಿಕೆಯಾಗಲಿದೆ ಎಂದು ತಿಳಿಸಿದರು. ಅಲ್ಲದೆ ಕ್ಷೇತ್ರದ ಸಾರ್ವಜನಿಕ ಶ್ರೇಯೋಭಿವೃದ್ಧಿಗೆ ಅಗತ್ಯವಿರುವ ಅಭಿವೃದ್ಧಿ ಯೋಜನೆಗಳಿಗೆ ಮುಂದಿನ ದಿನಗಳಲ್ಲೂ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಾಮಧಾರಿ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಾರ್ವಜನಿಕ ಗಜಾನನೋತ್ಸವ ಮಂಡಳಿ, ಮಾರ್ಕೆಟ್ ರಸ್ತೆ, ಶಿವಾಜಿ ಚೌಕ್ ಇದರ ವಾರ್ಷಿಕ ಸರ್ವಸಾಧಾರಣ ಸಭೆ ದಿನಾಂಕ 22 ಶನಿವಾರದಂದು ನಡೆಯಿತು. 62ನೇ ವರ್ಷದ ಉತ್ಸವದ ಅಧ್ಯಕ್ಷರಾಗಿ ಮಹದೇವ್ ಪಟಗಾರ್, ಉಪಾಧ್ಯಕ್ಷರಾಗಿ ದೇವಿದಾಸ್ ಪ್ರಭು, ಪ್ರಧಾನ ಕಾರ್ಯದರ್ಶಿಯಾಗಿ ಗಜಾನನ್ ಸಕಲಾತಿ, ಸಹ ಕಾರ್ಯದರ್ಶಿಯಾಗಿ ಪ್ರಕಾಶ್ ಗೋಸಾವಿ, ಕೋಶಾಧ್ಯಕ್ಷರಾಗಿ ಅನಿಲ್ ಸಿರ್ಸಿಕರ್ ಪುನರಾಯ್ಕೆಯಾಗಿದ್ದಾರೆ. ಕಳೆದ ವರ್ಷದ ಲೆಕ್ಕಪತ್ರವನ್ನು ಗಜಾನನ ಸಕಲಾತಿ ಮಂಡಿಸಿ ಈ ವರ್ಷದ ಉತ್ಸವದ ರೂಪುರೇಷೆಗಳನ್ನು ವಿವರಿಸಿದರು. ಪ್ರೊಫೆಸರ್ ಕೆಎನ್ ಹೊಸ್ಮನಿ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಪರಮಾನಂದ ಹೆಗಡೆ ಮಾತನಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಚರಣೆಗೆ ಶಿರಸಿ ವೈಶಿಷ್ಟ್ಯಪೂರ್ಣ ಹೆಸರನ್ನು ದೇಶ ವಿದೇಶದಲ್ಲೂ ಪಡೆದಿದೆ. ಹೋಳಿ ಹಬ್ಬ, ಜಾತ್ರೆ, ಯುಗಾದಿ ಮೊದಲಾದ ಉತ್ಸವವನ್ನು ನೋಡಲು ವಿದೇಶಿಯರು ಬರುತ್ತಾರೆ. ಗಣೇಶ ಚತುರ್ಥಿ ಕೂಡ ಅದೇ ಮಟ್ಟದಲ್ಲಿ ವಿಜೃಂಭಣೆಯಿಂದ ಶಾಂತಿಯುತವಾಗಿ ಆಚರಿಸುವಂತಾಗಬೇಕು ಎಂದು ಹೇಳಿದರು. ಅಧ್ಯಕ್ಷ, ಉಪಾಧ್ಯಕ್ಷರು ತಮ್ಮ ಪುನರಾಯ್ಕೆಗೆ ಕೃತಜ್ಞತೆ ಹೇಳಿದರು. 7 ದಿನಗಳ ಕಾಲ ನಡೆಯುವ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲು ಮಂಡಳಿ ನಿರ್ಧರಿಸಿತು. ಇಲ್ಲಿಯ ಚಾರೋಡಿ ಮೇಸ್ತಾ ಸಮಾಜ ಅಭಿವೃದ್ಧಿ ಟ್ರಸ್ಟ್ನ 26ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇದರ ಅಂಗವಾಗಿ ಸಾಮೂಹಿಕ ಕಳಸ ಸ್ಥಾಪನೆ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆ, ಪ್ರತಿಭಾ ಪುರಸ್ಕಾರ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬೆಳಗ್ಗೆ 9:30 ಶ್ರೀ ಮಾರಿಕಾಂಬಾ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ 3 ಗಂಟೆಗೆ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಮಚಂದ್ರ ಬಿ ಶಿರೋರ್ಕರ್ ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಬಾಲಚಂದ್ರ ಮೇಸ್ತಾ ವಹಿಸಿದರು. ಮುಖ್ಯ ಅತಿಥಿಗಳಾಗಿರುವ ರವಿ ಬೆಳ್ಳಿಮನೆ, ಅಖಿಲ ಕರ್ನಾಟಕ ಚಾರೋಡಿ ಮೇಸ್ತಾ ಸಮಾಜದ ಗೌರವ ಅಧ್ಯಕ್ಷರಾದ ಕೃಷ್ಣಮೂರ್ತಿ ವಾಮನಾಚಾರಿ, ಶ್ರೀ ಮಾರಿಕಾಂಬಾ ದೇವಾಲಯದ ಉಪಾಧ್ಯಕ್ಷರಾದ ಅಶೋಕ್ ಪವಾರ್, ಧರ್ಮದರ್ಶಿಗಳಾದ ವಿನಾಯಕ್ ಶೇಟ್, ಅರ್ಚನಾ ರಾಘವೇಂದ್ರ ಹೊನ್ನಾವರ್, ಕೇಶವ್ ಹೆಗ್ಡೆ, ತಾಲೂಕಾ ಚಾರೋಡಿ ಮೇಸ್ತಾ ಅಭಿವೃದ್ಧಿ ಸಮಾಜದ ಗೌರವ ಅಧ್ಯಕ್ಷರಾದ ಹರಿಶ್ಚಂದ್ರ ಪಿ ಮೇಸ್ತಾ
ಹಾಗೂ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ತಾರಾ ಮೋಹನ್ ಮೆಸ್ತಾ ಉಪಸ್ಥಿತರಿದ್ದರು.